ಅಪ್ಪ ಪ್ಲೀಸ್ ನನ್ನ ಈ ಮನೆಯಿಂದ ಕಳಿಸ್ಬೇಡಿ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ. ಅಪ್ಪ ಪ್ಲೀಸ್, ನಾನು ಇದೇ ಮನೇಲಿ ಇರಕ್ಕೆ ಇಷ್ಟ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ. ಬಾಯ್ ಅಪ್ಪ. ಓ, ಅಮ್ಮ ಫೋನ್ ಮಾಡ್ತಿದ್ದಾರೆ. ಹಲೋ ಅಮ್ಮ. ಏನ್ ಮಾಡ್ತಿದ್ದೆ ಮಗಳೇ? ಏನಿಲ್ಲಮ್ಮ, ನಾನು ಮತ್ತೆ ನನ್ನ ಹಸ್ಬೆಂಡ್ ಕುತ್ಕೊಂಡು ಟಿವಿ ನೋಡ್ತಿದ್ವಿ. ಹೌದಾ, ಮನೆಗೆ ಹೋಗಿ ಬರ್ತೀಯಾ? ಮನೆಗ? ಏನಮ್ಮ ನೀನು ಮನೆಗೆ ಬಂದಿನ 3 ತಿಂಗಳಾಗಿಲ್ಲ, ಆಗ್ಲೇ ಮತ್ತೆ ಯಾವಾಗ ಬರ್ತೀಯ ಅಂತ ಕೇಳ್ತಿದೀಯಾ? ಯಾಕೋ ನೋಡ್ಬೇಕು ಅನ್ನಿಸ್ತಿದೆ. ಹಂಗ ಅಲ್ಲ ಕಣಮ್ಮ, ಇವ್ರೊಬ್ರನ್ನ ಬಿಟ್ಟು ಹೆಂಗ್ ಬರೋದು? ಇವ್ರೇನಾದ್ರೂ ನನ್ನ ಮನೇಲಿಲ್ಲ ಅಂದ್ರೆ ಸರಿಯಾಗಿ ಅಡುಗೆನೂ ಮಾಡ್ಕೊಳಲ್ಲ, ಊಟನೂ ಮಾಡಲ್ಲ, ಒಳ್ಳೆ ಸಣ್ಣಕ್ಲು ಕಡ್ಡಿ ಥರ ಆಗೋಗ್ಬಿಡ್ತಾರೆ. ಸ್ವಲ್ಪ ಫ್ರೀ ಮಾಡ್ಕೊಂಡು ಒಂದಿನಕ್ಕಾದ್ರೂ ಬಂದೋಗವ. ಏನಮ್ಮ ನೀನು 3 ತಿಂಗಳಿಗೂ ಮನೆಗೆ ಬಾ ಮನೆಗೆ ಬಾ ಅಂತ ಹೇಳಿದ್ರೆ ನಾನು ಮತ್ತೆ ಇಲ್ಲಿ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ನನ್ನ ಗಂಡನ ಯಾರು ನೋಡ್ಕೊಂತಾರೆ? ನಿಮ್ಮ ಅಪ್ಪಂಗೂ ನಿನ್ನ ನೋಡಂಗ್ ಆಗಿದ್ಯಂತವ. ಸರಿ ಇರು, 1 ನಿಮಿಷ ಅವ್ರ ಹತ್ರ ಕೇಳಿ ನೋಡ್ತೀನಿ. ರೀ, ಅಮ್ಮ ಮನೆ ಕರೀತಿದ್ದಾರೆ, ಏನ್ ಮಾಡೋದು? ಹೇ, ಹೋಗ್ಬಿಟ್ ಬಾರೆ. ಸರಿ. ಅಮ್ಮ ಅವರು ಹೋಗ್ಬಿಟ್ ಬಾ ಅಂತ ಅಂದ್ರು. ನೋಡೋಣ, ಮುಂದಿನ ವಾರ ಆದ್ರೆ ಬರ್ತೀನಿ, ಸರಿನಾ? ಮತ್ತೆ ನೀನು ಪದೇ ಪದೇ ಫೋನ್ ಮಾಡಿ ಬಾ ಬಾ ಯಾವಾಗ ಬರ್ತೀಯ ಅಂತ ಕೇಳಬೇಡ. ನಂಗೆ ಬರಬೇಕು ಅನ್ಸಿದ್ರೆ ಬರ್ತೀನಿ. ಸರಿ ಆಯಿತು, ಬಾಯ್. ಅಲ್ಲ, ನಮ್ಮಮ್ಮ ಅಪ್ಪ ಯಾಕೆ ಹಿಂಗೆ ಆಡ್ತಾರೆ ಅಂತ ನೋಡಿ. ಇನ್ನು 3 ತಿಂಗಳಾಗಿಲ್ಲ, ಆಗಲೇ ನಿನ್ನ ನೋಡಂಗಾಗಿದೆ ಬಂದೋಗು ಅಂತಾರಲ್ಲ. ಅಯ್ಯೋ.